ಈ ರೀತಿ ರಾಮಲಿಂಗಪ್ಪಣ್ಣನವರು ನಮ್ಮ ಹಿರಿಯ ನಾಯಕರಿದ್ದಾರೆ. ಅವರು ನಮಗೆ ಪಾರ್ಟಿ ಎಲ್ಲ ವಿಚಾರದಲ್ಲಿ ಕೂಡ ಈ ಭಾಗದಲ್ಲಿ ಕಟ್ಟಿದಂಥವ್ರು, ಪಾರ್ಟಿಯನ್ನು ಬೆಳೆಸಿದಂಥವ್ರು. ಹಂಗಾಗಿ ಅವ್ರಿಗೆ ಏನೋ ಒಂದು ಕಡೆ ಅಸಮಾಧಾನ ಆಗಿರ್ಬೋದು. ನಾನು ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಮನೆಗೆ ಹೋಗಿ ಏನು ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳಿದ್ದರೆ ಕೂಡ ಸರಿಪಡಿಸಿ ಅವ್ರ ಜೊತೆಲಿ ಇಟ್ಕೊಂಡು ಕೆಲಸ ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಅಲ್ಲ, ನನಗೆ ಟಫ್ ಆಯಿತು ಅನ್ನೋದಕ್ಕಿಂತ ಅಂದರೆ ತುಂಬ ಚಾಲೆಂಜಸ್ ಕೂಡ ಇದೆ. ಯಾಕಂದರೆ ಉದಾಹರಣೆಯಾಗಿ ಅವ್ರಿಗೆ 6 ಮಂದಿ MLA ಗಳಿದ್ದಾರೆ. ಅಂದರೆ 6 ಮಂದಿ MLA ಜೊತೆಲಿ ಅವ್ರ ಕೆಲಸ ಭಾಳ ಸುಲಭ ಆಗುತ್ತೆ. ನಮಗೆ 1-2 ಹೊಂದಾಣಿಕೆ ಮಾಡಿ 2 ಮಂದಿ ಶಾಸಕರಿದ್ದಾರೆ. ಹಂಗಾಗಿ ಬಹುಶಃ ನನಗೆ ಪಾರ್ಟಿ ಮುಂಚೆನೇ ಕ್ಲಿಯರೆನ್ಸ್ ಮಾಡಿಬಿಟ್ಟಿದ್ದೆ. ಫಸ್ಟ್ ಲಿಸ್ಟಲ್ಲೇ ರಾಮ್ಲವರು ಭಾಳ ಸೀನಿಯರ್ ಲೀಡ್ರ್ ಇದ್ದಾರೆ. ಕರ್ನಾಟಕದಲ್ಲಿ ಒಬ್ಬ ನಾಯಕ ಇದ್ದಾನೆ, ಒಬ್ಬ ಲೀಡರ್ ಇದ್ದಾನೆ. ಫಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಮಾಡಿರೋ ಕಾರಣ ಕಾಂಗ್ರೆಸ್ನವರು ನಾವು ನೋಡ್ತಾ ಇದ್ದೀವಿ, ಇಡೀ ಬಳ್ಳಾರಿ ಜಿಲ್ಲೆದೊಂದೇ ಅಲ್ಲ, ರಾಜ್ಯದಲ್ಲಿ ಭಾಳಷ್ಟು ಮಂದಿ ಸಚಿವರು ಹಿಂದೇಟು ಆಗ್ತಾ ಇದ್ದಾರೆ. ಯಾಕಂದರೆ ನಾವು ನಿಲ್ಲಲ್ಲ, ನೀವು ನಿಲ್ಲಲ್ಲ ಅಂದರೆ ಮೋದಿಜಿ ಗಾಳಿ, ಮೋದಿಜಿ 10 ವರ್ಷಗಳಿಂದ ಏನು ಕ್ರೆಡಿಬಿಲಿಟಿಯನ್ನು ಬೆಳೆಸ್ಕೊಂಬಂದಾರೋ, ಇನ್ನು ಮೋದಿಜಿ ವರ್ಚಸ್, ಭಾರತ ದೇಶದ ವರ್ಚಸ್ ಮುಂದೆ ಆ ಇಂಡಿಯಾ ಮೈತ್ರಿಕೂಟ ಡೇ ಬೈ ಡೇ ಕುಸಿತಾ ಇದೆ. ಹಂಗಾಗಿ ಇಂಡಿಯಾ ಮೈತ್ರಿಕೂಟದಲ್ಲಿ ಭಾಳಷ್ಟು ಮಂದಿ ಕೈಬಿಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಮುಂದಕ್ಕೆ ಈ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಅವರಲ್ಲಿ ಏನೋ ನಾನು ನಿಲ್ಲಲ್ಲ, ನೀನು ನಿಲ್ಲಲ್ಲ, ಮಂತ್ರಿಗಳು ಭಯ ಅನ್ನೋದಕ್ಕಿಂತ ಮೋದಿಜಿ ಬಗ್ಗೆ ಇವತ್ತು ಅವ್ರಿಗೆ ಎಲ್ಲೋ ಒಂದು ಕಡೆ ಅಂದರೆ ಗೆಲ್ಲಕ್ಕಾಗಲ್ಲ ಅನ್ನೋಂಥ ಭಯ ಅಂದ್ಕೊಳ್ರಿ, ಏನೇನು ಅಂದ್ಕೊಳ್ರಿ, ಅವ್ರಿಗೆಲ್ಲೋ ಒಂದು ಕಡೆ ಅನಿಸಿರ್ಬೋದು. ಹಂಗಾಗಿ ಅವ್ರ ಲೆಕ್ಕಾಚಾರದಲ್ಲಿ ಮಂತ್ರಿಗಳು ಇಳಿಸ್ಬೇಕಾದ್ರೆ ಕೂಡ ಮಂತ್ರಿಗಳು ಕೂಡ ಇಡೀ ರಾಜ್ಯದಲ್ಲಿ, ಒಬ್ಬ ಮಂತ್ರಿ ಅಲ್ಲ, ಇಡೀ ರಾಜ್ಯದಲ್ಲಿ ಅವರೆಲ್ಲರೂ ಕೂಡ ನಾನು ನಿಲ್ಲಲ್ಲ ಅನ್ನೋಂಥ ಅವರು ಅಪಸ್ವರ ಎತ್ತಿರೋ ಕಾರಣ ಅವರು ಟೋಟಲ್ಲಾಗಿ ಕಾಂಗ್ರೆಸ್ ನಾಯಕರು ಇವತ್ತು 136 ಸ್ಥಾನಗಳು ಗೆದ್ದರೂ ಕೂಡ ಇವತ್ತು ರಾಜ್ಯದಲ್ಲಿ ಜನರು, ಲೋಕಸಭೆಯಲ್ಲಿ ಜನರು ನಮ್ಮ ಕೈ ಹಿಡ್ಕೊಳಲ್ಲ ಅನ್ನೋಂಥದ್ದು ಕೂಡ ಗೊತ್ತಾಗಿದೆ. ಯಾಕಂದರೆ ಒಂದು ಯಾವುದೇ ಸರ್ಕಾರಗಳು ಬಿದ್ದೋಗ್ಬೇಕಂದ್ರೆ 4 ವರ್ಷಗಳಲ್ಲಿ ಬಿದ್ದೋಗ್ಬೇಕಾಯ್ತು. 1 ವರ್ಷದಲ್ಲೇ ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡಿರುವಂಥ ಸರ್ಕಾರ ಆಗಿರೋ ಕಾರಣ ಲೋಕಸಭೆಯಲ್ಲಿ ಕೂಡ ಅವ್ರು ಯಾವುದೇ ಗ್ಯಾರಂಟಿಗಳು ಕೊಟ್ಟೆ ಅದು ವರ್ಕೌಟ್ ಆಗಲ್ಲ ಅನ್ನೋಂಥ ಕಾರಣದ ಇವತ್ತು ಆ ಕ್ರೆಡಿಬಿಲಿಟಿ ಕಳ್ಕೊಂಡಿರುವಂಥ ಸರ್ಕಾರ ಇವತ್ತು ಕ್ಯಾಂಡಿಡೇಟ್ಗಳು ಸಲ ಹುಡುಕಾಟ ಮಾಡ್ತದೆ. ಭಾಳ ಕಡೆ ಸಿಗ್ತಾ ಇದ್ದಾರೆ, ಭಾಳ ಕಡೆ ಸಿಗ್ತಾ ಇಲ್ಲ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಅಸಮಾಧಾನ ಇದೆ. ಟಿಕೆಟ್ ಸಿಗದೇ ಇರೋದು ಕೊಪ್ಪಳ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಚಿಂತೂರು ಆಗಿರ್ಬೋದು. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈಶ್ವರಪ್ಪನವ್ರ ವಿಚಾರ ಆಗಿರ್ಬೋದು. ಇಲ್ಲ, ನಾನು ಈಶ್ವರಪ್ಪನ ಅಣ್ಣನವರು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಹಿಂದುಳಿದಂಥ ಒಬ್ಬ ನಾಯಕ, ಕಟ್ಟ ಹಿಂದುತ್ವವಾದಿ, ಪಕ್ಕ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್. ಹಂಗಾಗಿ ಅವ್ರಿಗೆಲ್ಲೋ ಒಂದು ಕಡೆ ಅಸಮಾಧಾನ ಆಗಿದೆ ಅನ್ನೋಂಥ ವಿಚಾರ ಮಾಧ್ಯಮದಲ್ಲಿ ನೋಡಿದ್ದೀನಿ. ನನಗೆ ಕೂಡ ಮಾತಾಡಲಿಕ್ಕೆ ಸಮಯ ಸಿಕ್ಕಿಲ್ಲ. ಹಂಗಾಗಿ ಬಹುಶಃ ನನಗೆ ವಿಶ್ವಾಸ ಇದೆ. ಯಾಕಂದರೆ ಅವರು ನಾಯಕರು, ನಮ್ಮ ಹಿರಿಯ ನಾಯಕರೆಲ್ಲರಿಗೂ ಸಂಪರ್ಕವನ್ನು ಮಾಡೋಂಥ ಕೆಲಸ ಆಗ್ತದೆ. ಇಲ್ಲ, ನನಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ. ಯಾಕಂದರೆ ಅವರೊಬ್ಬ ಮುಂಚೆಯಿಂದ ಕೂಡ ಕಟ್ಟ ಹಿಂದುತ್ವವಾದಿ ಆಗಿರೋ ಕಾರಣ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾಗಿರೋ ಕಾರಣ ನಮ್ಮ ನಾಯಕರು ಅವರು ಮನವೊಲಿಸ್ತಾರೆ ಅನ್ನೋಂಥ ವಿಶ್ವಾಸ ನನ್ನಲ್ಲಿದೆ. ಜನಾರ್ದನ್ ರೆಡ್ಡಿ ಅವರು ಮೊನ್ನೆ